ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ಹೊಡೆಯುವುದಕ್ಕಿಂತ ಬಿದ್ದ ವ್ಯಕ್ತಿಯನ್ನು ಎತ್ತಿ ಹಿಡಿಯುವುದು ಒಳ್ಳೆಯ ಕೆಲಸ. ಹಾಗೆಯೇ ಒಳ್ಳೆಯದನ್ನು ಕಲಿತು ಮತ್ತೊಬ್ಬರಿಗೆ ಒಳ್ಳೆಯದನ್ನೇ ಕಲಿಸುವವನೇ ನಿಜವಾದ ಒಳ್ಳೆಯ ವ್ಯಕ್ತಿ. ಜೀವನವೆಂದರೆ ಇನ್ನೊಬ್ಬರನ್ನು ಮೆಚ್ಚಿಸಲು ಆಡುವ ನಾಟಕವಾಗಬಾರದು, ಅದೊಂದು ಬದುಕುವ ರೀತಿಯಾಗಿರಬೇಕು. ಅತ್ಯಂತ ಒಳ್ಳೆಯ ಆಯುಧ ಸಹನೆ, ಬಹುದೊಡ್ಡ ಪ್ರತಿಕಾರ ಮೌನ. ನೀ ಚಿಗುರುವೆ ಎಂದು ತಿಳಿದಾಗ ಜನರು ನಿನ್ನನ್ನು ಚಿವುಟಲು ಪ್ರಯತ್ನಿಸುತ್ತಾರೆ. ಅವರನ್ನು ಎದುರಿಸಿ ನೀ ಮರವಾಗಿ ಬೆಳೆದು ನಿಲ್ಲು. ಅವರೇ ನಿನ್ನ ನೆರಳ ಬಯಸಿ ಬರುತ್ತಾರೆ. ಇದೇ ವಾಸ್ತವತೆ. 20 ರೂಪಾಯಿ ಉಳಿಸುವ ಸಲುವಾಗಿ 20 ನಿಮಿಷ ನಡೆಯುವ ತಂದೆ, 20 ನಿಮಿಷ ಉಳಿಸುವ ಸಲುವಾಗಿ 20 ರೂಪಾಯಿ ಖರ್ಚು ಮಾಡುವ ಮಗ. ದೇವರ ಮೂರ್ತಿಯ ಮುಂದೆ ನಿಂತು ಕಷ್ಟಗಳು ಬಾರದಂತೆ ಮಾಡು ದೇವರೇ ಎಂದಾಗ ಮೂರ್ತಿ ಮುಗುಳ್ನಗುತ್ತಾ ಹೇಳಿತು, ನಾನು ಉಳಿ ಏಟು ಪಡೆಯದಿದ್ದರೆ ನೀನು ಕೈ ಮುಗಿಯುತ್ತಿರಲಿಲ್ಲ ಎಂದು. ಯಾವುದೇ ಸಮಸ್ಯೆಯು ತನ್ನ ಅಸ್ತಿತ್ವಕ್ಕೆ ಸಂಚುಕಾರ ತರುವಂತಾಗುವುದಕ್ಕೆ ಮೊದಲೇ ಅದನ್ನು ಗುರುತಿಸಿ ಪರಿಹಾರ ಉಪಾಯ ಕಂಡುಕೊಳ್ಳುವವ ನಿಜವಾದ ಸಾಧಕ. ಮೊಸಳೆಗೆ ನಾಲಿಗೆ ಇಲ್ಲ, ಆಮೆಗೆ ಕೂದಲಿಲ್ಲ, ಆವಿಗೆ ಕಿವಿ ಇಲ್ಲ, ಏಡಿಗೆ ತಲೆ ಇಲ್ಲ, ಮೀನಿಗೆ ಜೀರ್ಣಶಕ್ತಿ ಇಲ್ಲ, ಆನೆಗೆ ನೆನಪಿನ ಶಕ್ತಿ ಇಲ್ಲ, ನಾಯಿಗೆ ಭಾಷೆ ಇಲ್ಲ, ಬೆಕ್ಕಿಗೆ ಭಾವನೆ ಇಲ್ಲ. ಮನುಷ್ಯನಿಗೆ ಇವೆಲ್ಲವೂ ಇದೆ, ಆದರೆ ಏನು ಪ್ರಯೋಜನ? ಮುಖ್ಯವಾಗಿ ನೀಯತ್ತೇ ಇಲ್ಲ. ನನಗಾಗಿ ಏನು ಬೇಡಲಾರೆನು ದೇವರೇ, ಕೊಟ್ಟು ಬಿಡು ಕೇಳಿದ್ದೆಲ್ಲವನ್ನು ನನ್ನ ತಾಯಿಗೆ. ಖಂಡಿತ ಅದರಲ್ಲೊಂದು ಪಾಲು ನನಗೂ ಎತ್ತಿಟ್ಟಿರುತ್ತಾಳೆ. ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರುವುದಕ್ಕೆ ಕಲಿಯಿರಿ. ಯಾಕೆಂದರೆ ಮರಳಿ ಬರೋದು ನೆನಪುಗಳು ಮಾತ್ರ, ಕಳೆದು ಹೋದ ಸಮಯವಲ್ಲ. ಬಲವಾದ ಪೆಟ್ಟು ಬಿದ್ದಾಗಲೇ ಅಹಂಕಾರಿಗಳು ಬುದ್ಧಿ ಕಲಿಯೋದು. ಸುಮ್ಮನೆ ತಮಾಷೆ ಮಾಡಿದೆ ಅನ್ನುವುದರ ಹಿಂದೆ ನಿಜ ಇರುತ್ತೆ. ಏನಾದರೂ ಮಾಡ್ಕೋ ಅನ್ನುವುದರ ಹಿಂದೆ ಕಾಳಜಿ ಇರುತ್ತೆ. ಇರ್ಲಿ ಪರವಾಗಿಲ್ಲ ಅನ್ನುವುದರ ಹಿಂದೆ ನೋವಿರುತ್ತೆ. ಇರುವ ತಮ್ಮ ಸಂಬಂಧದಲ್ಲಿ ಅತಿ ನಿಷ್ಠಾವಂತರಾಗಿರುತ್ತಾರೆ. ಇರುವ ಜೀವನದಲ್ಲಿ ಮಹತ್ತರವಾದುದನ್ನು ಸಾಧಿಸಬೇಕೆಂಬ ಬಯಕೆ ಹೊಂದಿರುವ ಜೊತೆಗೆ ತಮ್ಮ ಜೀವನ ಸಂಗಾತಿಯೊಂದಿಗಿನ ಸಂಬಂಧದ ಬಗ್ಗೆ ಹೆಚ್ಚು ಕಾಳಜಿ ಉಳ್ಳವರಾಗಿರುತ್ತಾರೆ. ತಮ್ಮ ಸ್ನೇಹಿತರ ಸಹೋದ್ಯೋಗಿಗಳೊಂದಿಗಿನ ಬಾಂಧವ್ಯಕ್ಕೆ ಇರುವ ಹೆಚ್ಚಿನ ಮಹತ್ವ ನೀಡುವವರಾಗಿದ್ದು ಸ್ನೇಹವನ್ನು ಸದಾ ಉಳಿಸಿಕೊಂಡು ಹೋಗುವಂತರಾಗಿರುತ್ತಾರೆ. ಬದುಕುವುದಾದರೆ ಹೀಗೆ ಬದುಕು. 4 ಜನ ನಿನ್ನನ್ನು ನೋಡುತ್ತಾರೆ ಎಂದು ಬದುಕಬೇಡ. ನಿನ್ನನ್ನು ತಿರಸ್ಕರಿಸಿ ಬಿಟ್ಟು ಹೋದ 4 ಜನ ತಿರುಗಿ ನೋಡುವಂತೆ ಬದುಕು. ಎಲ್ಲ ಇದ್ದು ಬದುಕೋದು ದೊಡ್ಡದಲ್ಲ. ಏನಿಲ್ಲದಿದ್ದರೂ ಬದುಕಿ ತೋರಿಸುತ್ತೀವಲ್ಲ, ಅದೇ ಜೀವನ. ನಮ್ಮ ಗುರಿ ಮತ್ತು ಕನಸುಗಳು ನಮ್ಮ ನಿದ್ರೆಯನ್ನು ಕದಿಯಬೇಕು ಹೊರತು ಚಿಂತೆ ಮತ್ತು ನೆನಪುಗಳನ್ನಲ್ಲ. ಅತಿಯಾಗಿ ನೋವು ಅನುಭವಿಸಿದ ವ್ಯಕ್ತಿ ಯಾರೊಂದಿಗೂ ಬೆರೆಯುವುದಿಲ್ಲ. ಅತಿಯಾಗಿ ನಗುವ ವ್ಯಕ್ತಿ ಯಾರೊಂದಿಗೂ ನೋವನ್ನು ಹಂಚಿಕೊಳ್ಳುವುದಿಲ್ಲ. ನಗು. ಯಾವುದೇ ಕಷ್ಟ ಬಂದರೂ ತುಟಿಯಲ್ಲಿ ಕೊಂಚ ನಗುವಿರಲಿ. ಯಾವುದೇ ಸಮಯದಲ್ಲಿ ಸೋತರೂ ಅಲ್ಲಿ ಬೇಸರದ ಬದುಕು, ಚಿಕ್ಕ ನಗುವಿರಲಿ. ಏಕೆಂದರೆ ನಮ್ಮನ್ನು ಯಾರು ನಗಿಸುವುದಿಲ್ಲ. ನಮ್ಮ ಕಾಳಜಿ ನಾವೇ ಮಾಡಿಕೊಳ್ಳುವ. 3 ವರ್ಷ ಸತತ ಕಾಲೇಜು ವ್ಯಾಸಂಗ ಮಾಡಿ ಇತರರ ಲೆಕ್ಕ ಬರೆಯುವ ನೌಕರಿಗೆ ಹೋಗುವ ಬದಲು ಸ್ವಂತ ಉದ್ಯೋಗ ಮಾಡಿ ನಮ್ಮ ಲೆಕ್ಕ ಬರೆಯುವುದು ಹೆಚ್ಚು ಅರ್ಥಪೂರ್ಣ. ನಿಲ್ಲುವುದಾದರೆ ಮರದ ತರ ಒಂಟಿಯಾದರೂ ಕೆಲವು ಜನರಿಗೆ ನೆರಳಾಗುವಂತೆ ನಿಲ್ಲಿ.
ನೆಲಕ್ಕೆ ಬೀಳುವುದು ಅನಿವಾರ್ಯವಾದರೆ ಬೀಜದಂತೆ ಬೀಳಿ, ಬಿದ್ದು ಮೊಳಕೆ ಒಡೆದು ಬೆಳೆದು ಮತ್ತೆ ಮರವಾಗಲು ಹೋರಾಡಿ. ಸುತ್ತಮುತ್ತಲೂ ಇರುವುದು ನಮ್ಮ ಸಂಬಂಧಿಕರೇ, ಆದರೂ ನಮ್ಮ ಸೋಲಿಗಾಗಿ ಕಾದು ಕುಳಿತಿರುವ ಹಿತಶತ್ರುಗಳೇ. ಬದುಕಿನಲ್ಲಿ ಕೆಲವರು ತೊಗಲು ಗೊಂಬೆಗಳಂತೆ ಆಡಿಸುವವರ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾರೆ. ಸ್ವಂತಿಕೆ ಎಂಬುದನ್ನು ಅವರೇ ಮರೆತಿದ್ದಾರೋ ಅಥವಾ ದೇವರೇ ಕೊಡುವುದನ್ನು ಮರೆತಿದ್ದಾನೋ ತಿಳಿಯದಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.